ಈ ಈ ಯುಗ ಅಲ್ಲ, ನಾವು ಇಂಥ 10 ಜನ್ಮ ತೆಗೆದ್ರು ಪಂಚಾಂಗದ ಸಂಖ್ಯಾ ಮುಂದೆ ಸರಿಯಂಗಿಲ್ಲ. ಅಷ್ಟು ಕಾಲ ದೀರ್ಘವಾಗಿದೆ. ಯಾಕೆ? ಕಾಲದ ವಿಕಾರ ಸತ್ಯಲೋಕದಲ್ಲಿ ಆಗೋದಿಲ್ಲ. ಇದು ಬಹಳ ದೊಡ್ಡದು. ಅನ್ನೋದಕ್ಕಾಗಿಯೇನೆ ಅವರಿಗೆ ಮುಪ್ಪು ಬರೋದಿಲ್ಲ, ಜರ ಇಲ್ಲ. ನತತ್ರ ಜರ. ಸ್ವರ್ಗದೊಳಗೆ ಇಲ್ರಿ, ಸತ್ಯಲೋಕ ಬಿಟ್ಬಿಡ್ರಿ. ಸ್ವರ್ಗದೊಳಗೆ ಕೂತು ಯಾವಾಗಲೂ ಕರಿನೇ, ತಾರುಣ್ಯನೇ ಯಾವಾಗಲೂ, ಮುಪ್ಪು ಬರೋದೇ ಇಲ್ಲ. ಅಂಥದ್ದು ಸತ್ಯಲೋಕ ಅದರ ಮೇಲೆ ಇದ್ದದ್ದು, ಅಲ್ಲಿ ಏನು ವಿಕಾರವಾಗ್ತದೆ ಹೇಳಿ? ಆದ್ದರಿಂದ ಇದು ಯಾವುದು ಅವರಿಗೆ ಆಗಲಿಲ್ಲ. ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಸಿಟ್ಟಿನಿಂದ ಹುಟ್ಟಿದವರು ರುದ್ರದೇವರು. ರುದ್ರದೇವರಿಗೆ ಆಜ್ಞೆ ಮಾಡಿದರು, ಅವರು ಸೃಷ್ಟಿ ಮಾಡ್ಲಿಕ್ಕೆ ಶುರು ಮಾಡಿದರು. ಒಂದು ಕಣ್ಣು ನೆತ್ತಿ ಮೇಲೆ, ಒಂದು ಕಣ್ಣು ಕಿವಿ ಭಾಗದಾಗ, ಒಂದು ಕಣ್ಣು ಕಾಲಾಗ, ಒಂದು ಕಣ್ಣು ಗದ್ದದ ಮೇಲೆ ಕಣ್ಣು, ಹೀಗೆ ಕೈಕಾಲುಗಳು ತಲೆ ಮೇಲೆ ಸೃಷ್ಟಿಯಾದವು. ಈ ಸೃಷ್ಟಿಯನ್ನ ನೋಡಿ ಬ್ರಹ್ಮದೇವರಂದ್ರು, ಈ ಎಲ್ಲ ವಿಚಿತ್ರ ವಿಚಿತ್ರ ಸೃಷ್ಟಿ, ಇಂಥ ಜನರು ಭೂಲೋಕ ಎಲ್ಲಾ ಕಡೆ ಓಡಾಡ್ಲಿಕ್ಕತ್ರೆ ಉಳಿದವರು ಬದುಕುವುದು ಕಷ್ಟ, ಅದಕ್ಕೆ ನಿನ್ನ ಸೃಷ್ಟಿ ಇಲ್ಲೇ ನಿಲ್ಲಿಸಿ ಬಿಡು ಅಂತ ರುದ್ರದೇವರಿಗೆ ಹೇಳಿದರು. ಸರಿ ಅಂತೇಳಿ ರುದ್ರದೇವರು ನಿಲ್ಲಿಸಿದರು. ಏನ್ ಮಾಡಲಿ ಈ ಸೃಷ್ಟಿ ಮಾಡಿದವರನ್ನು ಅಂತ ಕೇಳಿದಾಗ, ಇವರನ್ನು ನೀನೇ ಇಟ್ಟುಕೋ ಅಂತ ಹೇಳಿ. ಹೀಗಾಗಿ ಅವೆಲ್ಲ ಪ್ರಮಥಗಣಗಳಾದವು. ಅವರೆಲ್ಲ ಪ್ರಮಥಗಣ ಅಂತ ರುದ್ರದೇವರ ಅನುಯಾಯಿಗಳಾಗಿ ಅವರನ್ನ ಪರಮಾತ್ಮ ಆ ರುದ್ರದೇವರು ಇಟ್ಕೊಂಡಿದ್ದಾರೆ. ಬ್ರಹ್ಮದೇವರಿಗೆ ಸಾಕಾಗೋಯ್ತು, ಇನ್ನು ಏನ್ ಹೇಳಿ, ತಾನು ಮಾಡೋದು ಬಳಿತು ಅಂತ ಹೇಳಿ ತಾವೇ ತಮ್ಮ ಅವಯವಗಳಿಂದ ಮಾನಸ ಸೃಷ್ಟಿಯನ್ನ ಮಾಡ್ತಾರೆ. ಮಾನಸ ಸೃಷ್ಟಿ, ಅವಯವಗಳಿಂದ ಸೃಷ್ಟಿ. ಹೀಗೆ ಆ ಅವಯವಗಳಿಂದ ಹೃದಯದಿಂದ ಭೃಗು ಋಷಿಗಳನ್ನ, ಕೈ ಕಾಲುಗಳಿಂದ ಎಲ್ಲ ಋಷಿಗಳನ್ನ ಸೃಷ್ಟಿ ಮಾಡ್ತಾರೆ. ಪುಲಸ್ತ್ಯ, ಪುನಃ ಕ್ರತು, ವಸಿಷ್ಠ, ಅಂಗಿರ, ಭರದ್ವಾಜ ಇವೆಲ್ಲರನ್ನ 9 ಜನ ಋಷಿಗಳನ್ನ, ದಕ್ಷ ಪ್ರದೇಶ್ವರನನ್ನ, ನಾರದರನ್ನ, ಹೀಗೆಲ್ಲರನ್ನ ಸೃಷ್ಟಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಸಾಕಾಗದೆ ದೇಹದಿಂದ 2 ಭಾಗ ಮಾಡಿ ಹುಟ್ಟಿಸಿದ್ದಕ್ಕೆ ಪಾತನ ದೇಹದಿಂದ ಬಿದ್ರು, ಉದಿರಿದರು. ಆದ್ದರಿಂದ ಪಾತನ ಪತಿ, ಪಾತನ ಪತ್ನಿ, ಪತಿ ಪತ್ನಿ ಅಂತ ಸ್ವಯಂಭುವಮನು ಹಾಗೂ ಶತರೂಪ ಅಂತ ಬ್ರಹ್ಮದೇವರಿಂದ ಹುಟ್ಟಿದ್ದಕ್ಕೆ, ಸ್ವಯಂಭುವಿನಿಂದ ಹುಟ್ಟಿದ್ದಕ್ಕೆ ಸ್ವಯಂಭುವ ಅಂತ ಅವನಿಗೆ ಹೆಸರು. ನಿಜವಾದ ಹೆಸರು ಮನು. ಯಾಕೆ ಮನು ಅಂದ್ರೆ ಸ್ವಯಂಭುವ ಮನುವಿಗೆ ಜ್ಞಾನ, ಭಗವಂತನಿಗಾಗಿ ಅವನು ಉಪಾಸನ ಮಾಡಲಿಕ್ಕೆ ಅವನಿಗೆ ಜ್ಞಾನ ಪರಮಾತ್ಮ ಒದಗಿಸಿದ. ಆದ್ದರಿಂದ ಯಾರಿಗೆ ಜ್ಞಾನವಿದೆ ಅವನು ಮನು. ಯಾವ ಮನುವಿನಿಂದ ಹುಟ್ಟಿದರೋ ಅಂತಹ ಮನುವಿನಿಂದ ಹುಟ್ಟಿದ ನಾವೆಲ್ಲ ಬುದ್ಧಿಜೀವಿಗಳು. ಆದ್ದರಿಂದ ನಾವು ಮಾನವರು. ಅವ ದೇವರ ಕೆಲಸ ಮಾಡಿದ, ದೇವರನ್ನು ಬಳಸಿಕೊಂಡ, ದೇವರನ್ನು ಮೊಮ್ಮಕ್ಕಳಾಗಿ ಪಡೆದ, ಮಗನಾಗಿ ಪಡೆದ, ಮರಿಮಕ್ಕಳಾಗಿ ಪಡೆದ, ಎಲ್ಲ ಮಾಡಿದ. ನಾವು ಮಾತ್ರ ಮಾನವರಾದಿವಿ. ಆದ್ದರಿಂದ ಮಾನವರಾದಿವಿ, ದಾನವರನ್ನು ಜೋಡಿ ಮಾಡಿಕೊಂಡ್ವಿ. ನಮ್ಮ ಗೆಳೆತನದೊಳಗೆ ಮನುಬುದ್ಧಿಯನ್ನ ಬಳಸಲಿಲ್ಲ, ದಾನವರ ಬುದ್ಧಿಯನ್ನು ನಾವು ಬಳಸಿದೀವಿ. ಇದು ನಮ್ಮ ದೋಷ. ಮುಂದೆ ಬಂದಂತೆ ರೀತಿಯಾಗಿ ಆ ಮನುವಿನಿಂದ ಸೃಷ್ಟಿಯಾದದ್ದೇ ಮಾನವ ಸೃಷ್ಟಿ ಅಂತಾಗಿದೆ. ಅಲ್ಲಿ ದೇವಹೂತಿ, ಆಕೂತಿ, ಪ್ರಸೂತಿ ಅಂತ 3 ಜನ ಹುಟ್ಟಿದ್ದಾರೆ. 2 ಗಂಡು ಮಕ್ಕಳು, ಪ್ರಿಯವ್ರತ, ಉತ್ತಾನಪಾದ. ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ ಮದುವೆ ಮಾಡಿದ್ದಾರೆ. 10,000 ವರ್ಷ ತಪಶ್ಚರ್ಯ ಮಾಡಿ ಉತ್ತಮ ಹೆಂಡತಿ ಬೇಕು ಅಂತ ಕೇಳಿದ್ದಕ್ಕೆ ಕನ್ಯಾ ತೋರಿಸ್ಲಿಕ್ಕೆ ಕರ್ಕೊಂಡು ಹೋದ್ರು. ಅಕ್ಷತೆ ಹಾಕಿ ಅಲ್ಲೇ ಮಗುವನ್ನು ಬಿಟ್ಟು ಬಂದಿದ್ದಾರೆ. ಆಗ ಮಂದಿ ಮದುವೆ, ಊದುವುದು, ಬಾರಿಸುವುದು, ಚಪ್ರ, ಅದು ಇದು ಏನಿಲ್ಲ ಇಲ್ಲ, ಮುತ್ತಿನ ತೋರಣ ಏನಿಲ್ಲ. ಕೈಯ ಕಾಯಿ ಕೊಡೋದು, ಉದ್ಸೋದು, ಬಾರಿಸೋದು, ಎದುರುಗೊಂಬೋದು ಇವೇನು ಇದ್ದಿದ್ದಿಲ್ಲ. ಹುಡುಗಿನ ತೋರಿಸ್ಲಿಕ್ಕೆ ಹೋಗಿದ್ರು, ಒಪ್ಪಿಗೆ ಆಯ್ತು, ಅಕ್ಷತೆ ಹಾಕಿದ್ರು, ಬಂದ್ಬಿಟ್ರು. 5 ಮಂದಿ ಇರೋರೇ 5 ಮಂದಿ. ಬ್ರಹ್ಮದೇವರ ಮೇನಂತರಿ ಹಾಕಿಬಿಟ್ರು, ಮುಗಿದೋಯ್ತು. ಮದುವೆ ಮುಗಿದು ಹೋಗಿದೆ. ಸರಳವಾದ ಮದುವೆ. ಹೆಂಡತಿ ಮರುದಿವಸದಿಂದ ತಪಶ್ಚರ್ಯ ಶುರುವಾಯಿತು. 1000 ವರ್ಷ ತಪಶ್ಚರ್ಯ ಮಾಡಿದ್ದಾರೆ, ಸೇವೆ ಮಾಡಿದ್ದಾಳೆ ದೇವಹೂತಿ. ರಾಜಕುಮಾರಿ ಅಂತನ್ನೋದಕ್ಕಾಗಿ ತಾನು ಅಭಿಮಾನ ಪಡಲಿಲ್ಲ. ಪ್ರಶ್ರಂಬೇಣ ದಮೇನ ಚ ಇಂದ್ರಿಯ ನಿಗ್ರಹ, ಒಳ್ಳೆ ವಿನಯ, ಗಂಡನ ಸೇವೆಯನ್ನ ಮಾಡ್ತಾ 1000 ವರ್ಷ ಬದುಕಿದ್ದಾಳೆ. ಅವಳ ಆ ರೂಪವನ್ನ ಸೊರಗಿ ಹೋಗಿದ್ದಾಳೆ. ಸೇವೆಯಿಂದ ಸೊರಗಿ, ತಪಸ್ಸಿನಿಂದ ಕೊರಗಿ ಹೋಗಿರತಕ್ಕಂತ ಅವಳನ್ನ 1000 ವರ್ಷದ ಮೇಲೆ ಕರ್ದಮ ಪ್ರಜಾಪತಿಗಳು ಕಂಡು, ಆಮೇಲೆ ಅವರು ನಾವು ದಾಂಪತ್ಯ ಜೀವನ ಮಾಡೋಣ ಅಂತ ಹೇಳಿ ಒಂದು ಸುಂದರವಾದ ಸರೋವರದಲ್ಲಿ ಅವಳ ಸ್ನಾನಕ್ಕೆ ಹಾಕಿದ್ದಾರೆ. ಕೂದಲೆಲ್ಲ ಜಡಿಗಟ್ಟಿದ್ದು, ಕೂದಲು ರೇಷ್ಮೆ ಕೂದಲಿನಂತಾಗಿದೆ. ಸುಂದರವಾದ ದೇಹ ಅವಳಿಗೆ. 9 ದೇಹ ಕೊಡ್ತಾರೆ. ತಾವು ಯೋಗ ಸಾಮರ್ಥ್ಯದಿಂದ 9 ದೇಹ ಪಡೆದಿದ್ದಾರೆ. ನಂದನಾದಿ ವನಗಳಲ್ಲಿ ವಿಹಾರ ಮಾಡ್ತಾರೆ. 9 ಜನ ಹೆಣ್ಣು ಮಕ್ಕಳು. ಮುಂದೆ ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ಭಗವಂತನೇ ವರ ಕೊಟ್ಟಂತೆ ಕಪಿಲನಾಮಕನಾಗಿ ಅಲ್ಲಿ ಅವತಾರ ಮಾಡಿದ್ದಾನೆ. ಆ ಕಪಿಲನಾಮಕ ಭಗವಂತ ಅವತಾರ ಮಾಡಿದಾಕ್ಷಣ ಅವನ ಉಪನಯನ, 9 ಜನರ ಮದುವೆ ಮಾಡಿ ಕರ್ದಮ ಪ್ರಜಾಪತಿಗಳು ಮಗನ ಕೈಯಲ್ಲಿ ತಮ್ಮ ಹೆಂಡತಿ, ಅವನ ತಾಯಿಯ ಕೈ ಕೊಟ್ಟು
ಇವತ್ತಿನಿಂದ ಇವಳ ಜವಾಬ್ದಾರಿ ನಿನ್ನದು ಅಂತ ಹೇಳಿ ತಾವು ಅರಣ್ಯಕ್ಕೆ ತಪಶ್ಚರ್ಯಕ್ಕಾಗಿ ಹೊರಟು ಹೋಗ್ಬಿಡ್ತಾರೆ. ಭಗವಂತನನ್ನ ಮಗನಾಗಿ ಉಪಾಸನೆ ಮಾಡಿದ್ರೆ ಮೋಕ್ಷವಾಗೋದಿಲ್ಲ. ವ್ಯಾಪ್ತನಾದ ಭಗವಂತನನ್ನ ಜಗತ್ತಿನಲ್ಲಿ ರಕ್ಷಕ, ಅವರೇ ಬಿಂಬರೂಪಿ, ಆ ಭಗವಂತ ನನಗೆ ಮೋಕ್ಷಪ್ರದ ಅಂತ ಉಪಾಸನೆ ಮಾಡಬೇಕು ಅನ್ನೋದಕ್ಕೆ ಮೋಹವನ್ನ ಕೊಡುವ ಮಗನನ್ನ ಬಿಟ್ಟು ಯೋಗವನ್ನ ಕೊಡುವ ಭಗವಂತನನ್ನ ಪಡೆಯೋದಕ್ಕಾಗಿ ಅವರು ಹೊರಗೆ ಸಂಚಾರ ಮಾಡಿ ಅವರು ತಪಶ್ಚರ್ಯ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡು ಈ ಸಂಸಾರದಲ್ಲಿ ಎಷ್ಟು ವರ್ಷ ಇದ್ರೂ ಭೋಗಿಯಾಗಿ ಬದುಕಿದರೆ ಸಂಸಾರ ಮುಗಿಯೋದಿಲ್ಲ. ಆದ್ದರಿಂದ ಇದರೊಳಗಿರೋದು ಬೇಡ ಅಂತ ತಾವು ಹೊರಟು ಹೋಗ್ತಾರೆ. ತಾಯಿಯಾದ ದೇವಹೂತಿ ಮಾತ್ರ ಅವಳಂತಾಳೆ, ನಾನಿಲ್ಲಿದ್ದೇನು ಮಾಡ್ಲಿ. ಆಗ ದೇವಹೂತಿ ಬಹಳ ಮನಸ್ಸಿಗೆ ಹಚ್ಚಿಕೊಳ್ತಾಳೆ. ತನ್ನ ಮಗನಾಗಿರ್ತಕ್ಕಂತಹ ಕಪಿಲ ನಾಮಕ ಭಗವಂತ ಅಂತ ಅನ್ನೋದು ಗೊತ್ತಾಗಿದೆ. ಪರಮಾತ್ಮನ ಹತ್ತಿರ ಬಂದಿದ್ದಾಳೆ. ಬಿಂದು ಸರೋವರ, ಸುಂದರವಾದ ಆಶ್ರಮ. ಆ ಆಶ್ರಮದಲ್ಲಿ ಕುಳಿತಿರ್ತಕ್ಕಂತಹ ಕಪಿಲ ನಾಮಕ ಭಗವಂತನ ಹತ್ರ ಬಂದು ನಮಸ್ಕಾರ ಮಾಡಿ, ತನ್ನ ಮಗನಾದರೂ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಕೇಳ್ತಾಳೆ, ನಿರ್ವಿಣ್ಣ ನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾದ. ನಾನು ಬಹಳ ನಿರ್ವಿಣ್ಣನಾಗಿದ್ದೀನಿ, ನಿರ್ವೇದ ಬಂದು ಹೋಗಿದೆ, ವೈರಾಗ್ಯ ಒಡಮೂಡಿದೆ. ಯಾಕೆ ಅಂತಂದ್ರೆ ಇಂದ್ರಿಯಗಳಿಗೆ ಎಷ್ಟು ತೃಪ್ತಿ ಕೊಟ್ಟರು ಸಾಲೋದಿಲ್ಲ. ಹಗಲು ರಾತ್ರಿ ಬೇಕಾದಷ್ಟು ತಿಂದು ತಿಂದು ತೇಗಿದ್ರು ಕೂಡ ಮತ್ತೂ ನಮಗೆ ಬೇಕು ಬೇಕು ಅಂತ ಅನಿಸ್ತದೆ. ಬೇಡ ಅಂತ ಅನಿಸೋದಿಲ್ಲ. ಇವತ್ತು ಬೇಡ ನಾಳೆ ಬೇಕು, ನಾಳೆ ಬೇಡ ನಾಡದ್ದು ಬೇಕು ಅಂತ ಬೇಕು ಅನ್ನೋದು ಹೋಗೋದಿಲ್ಲ, ಸಾಕು ಅಂತ ಅನಿಸೋದಿಲ್ಲ. ಅದೇ ಸಂಸಾರ. ಸಂಸಾರಕ್ಕೆ ಒಂದು ಬೇಕು, ಒಂದು ಬೇಕು. ಅದೇನು? ಒಂದು ಕ ಹಚ್ಚಬೇಕು. ಕ ಹಚ್ಚಿದರೆ ಸಂಸಾರ ಸಂಸ್ಕಾರ. ಕ ಅಂದ್ರೆ ಸುಖ. ಸುಖವಿದ್ದು ಸುಖ ಬೇಕು ಅಂತಿದ್ರೆ ಸಂಸ್ಕಾರ ಪಡೆದಿರಬೇಕು. ಸಂಸ್ಕಾರದಿಂದ ಮದುವೆಯಾದರೆ ಆಗ ಸುಖ ಇದೆ. ಕೇವಲ ಸಂಸ್ಕಾರ ಬಿಟ್ಟು ಸಂಸಾರಿಯಾದರೆ ಆಗ ಅದು ಕೇವಲ ದುಃಖವಾಗ್ತದೆ. ಅದಕ್ಕಾಗಿ ಆ ಸಂಸ್ಕಾರವನ್ನ ಮನಸ್ಸಿಗೆ ನಾವು ಯಾವಾಗಲೂ ಕೊಡಬೇಕು. ಅದನ್ನ ಎಲ್ಲಿಯೋ ಒಂದು ಕಡೆಗೆ ಹರಿಸಿ 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 ಸಂಸಾರಕ್ಕೆ ಎಡೆ ಮಾಡಿ ಕೊಟ್ರೆ ಆ ಸಂಸಾರದಲ್ಲಿ ಆಗತಕ್ಕಂತಹ ವಸ್ತುಗಳು ಸುಖವನ್ನ ಕೊಡೋದಲ್ಲ, ಸುಖಾಭಾಸ ಕೊಡುತ್ತದೆ. ಏನೋ ಸ್ವಲ್ಪ ಮೇಲ್ಮೇಲೆ ತೋರ್ದಾಗಿರುತ್ತದೆ. ಬಿಸಿಲು ಗುದುರೆ ಹೇಗೆ ಮೃಗತೃಷ್ಣೆಯಂತೆ ಅದು ನಮಗೆ ಸುಖ ಕೊಟ್ಟಂತೆ ಮಾಡ್ತದೆ, ಅದು ತೃಪ್ತಿ ಆಗೋದಿಲ್ಲ. ಅನ್ನ ಬಹಳ ತಿಂದ್ರು ಕೂಡ 3 ತಾಸು ಆಗೋದಕ್ಕೆ ಮತ್ತೆ ಹಸಿವೆ ಆಗ್ಬಿಡ್ತದೆ. ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾದ ಆಹಾರ ತಿನ್ಬೇಕ್ರಿ. ಚಪಾತಿ ತಿನ್ಬೇಕು. ಚಪಾತಿ ತಿಂದ್ರೆ ಏನು 6 ತಾಸಿಗೆ ಹಸಿವಾಗ್ತದೆ. ಅಂತೂ ಹಸಿವೆ ಆಗೋದೇ ನಿಲ್ಲೋದಿಲ್ಲಲ್ಲ. ಅದಕ್ಕಾಗಿ ತಿನ್ನೋ ಕ್ರಿಯಾನೇ ಬಿಟ್ಟರೆ ಹಸಿವೆ ಆಗೋದು ನಿಲ್ಲಬೇಕು. ಹಾಗಾದ್ರೆ ಅದು ಯೋಗ ಅಂತ ಆಗ್ತದೆ. ನಾವು ತಿನ್ನುವುದರೊಳಗೆ ಒಂದ್ ಸ್ವಲ್ಪ ಗಟ್ಟಿ ಪದಾರ್ಥ, ಗೋಡಂಬಿ ದ್ರಾಕ್ಷಿ ತಿಂದ್ರೆ ಚಲೋ ಇರ್ತದೆ. ಆಮೇಲೆ ಬರೀ ಸಾರು, ತಿಳಿ ಸಾರು ತಿಂದ್ರೆ ಅದು ಹಸಿವೆ ಲಗುನ ಆಗ್ತದೆ. ಈ ಉತ್ತರಗಳು ಸರಿಯಲ್ಲ. ಅದಕ್ಕೆ ಅವಳು ಕೇಳಿದ್ದು ಒಂದೇ ಒಂದು, ಹಸಿವೆ ಯಾವಾಗೆಲ್ಲ ನಾಲಿಗೆಗೆ ನಾನು ಕೊಟ್ಟೆ 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 ಆದ್ರೆ ನಾಲಿಗೆ ಆಡಿಸುವುದು ಮಾತ್ರ ಬಿಡ್ಲಿಲ್ಲ. ಏಕಾದಶಿ ಒಂದು ಅನಿವಾರ್ಯ. ಅದು ನಮ್ಮ ಮನೆತನದಾಗ ಏನೋ ಬಂದದ ಮೊದಲಿನ ಪದ್ಧತಿ ಅನ್ನೋದಕ್ಕಾಗಿ ನಾವು ಏಕಾದಶಿ ಮನ್ಯಾಗ ಏನೋ ಅಡಿಗೆ ಮಾಡಂಗಿಲ್ಲ ಅಂತ ಉಪವಾಸ ಹಾಕ್ತಾರೆ ಹೆಂಡಂದ್ರು ಅನ್ನೋದಕ್ಕೆ ನಾನು ಅನಿವಾರ್ಯವಾಗಿ ಉಪವಾಸ ಬೀಳಬೇಕಾದ ಪ್ರಸಂಗ ಇದೆ. ದ್ವಾದಶಿ ಮುಂಜಾನೆ 4:15 ಪಾನಕ ಶುರು ಆದದ್ದು ರಾತ್ರಿ 10 ತನಕ ಬರೀ ಡಬ್ಬಿಗಳನ್ನು ಹುಡುಕಾಡ್ಕೋದೇ ಕೂತಿರ್ತೀವಿ ನಾವು. ಮನಸ್ಸಿಗೆ ಇಂಥ ಹುಚ್ಚು ಸಂಸ್ಕಾರಗಳಿವೆ. ತಿನ್ನೋ ಸಂಸ್ಕಾರ ಇಷ್ಟಿರುವಾಗ ನಾನೇನು ಅದನ್ನು ನಿಗ್ರಹ ಮಾಡ್ಲಿಕ್ಕೆ ಆದೀತು? ಆ ಮನಸ್ಸಿಗೆ ಯಾವುದನ್ನ ಹೆಚ್ಚು ಸಂಸ್ಕಾರ ಕೊಡ್ತೀವಿ ಅದನ್ನ ನೆನೆಸ್ಕೊತಿರ್ತದೆ. 23 ತಾಸು ಪದಾರ್ಥಗಳನ್ನ ನೆನೆಸ್ತಾ ಇರ್ತೀವಿ. 1 ತಾಸು ದೇವರ ಹತ್ರ ಕೂತ್ರೆ ಆ ದೇವ್ರ ನೆನಪು ಹೆಂಗ್ ಬರ್ಬೇಕು? ನಮ್ಮ ಒಲವು ಎಲ್ಲಿ ಹೆಚ್ಚಿದೆ? ಮನಸ್ಸಿನ ಒಡನಾಟ ಎಲ್ಲಿ ಹೆಚ್ಚಿದೆ? ಬಹಳ ಸುಂದರವಾಗಿ ಹೇಳ್ತಾರೆ. ಕಪಿಲನಾಮಕ ಪರಮಾತ್ಮನಿಗೆ ಹೇಳಿದಾಗ ಇದರ ಬಗ್ಗೆ ಬಹಳ ಹೇಳಬೇಕು. ನಿಜವಾಗಿ ಬಹಳ ಹೇಳಬೇಕಾದ ಅಗತ್ಯ ಇಲ್ಲ, ಎಲ್ಲ ತಿಳಿದವರಿದ್ದೇನೆ. ಅದರಿಂದ ಕೆಲವು ಮಾತು ನಾನು ಹೇಳಿ ಮುಕ್ತಾಯ ಮಾಡಿಬಿಡ್ತೀನಿ. ಅಲ್ಲಿ ಕಪಿಲನಾಮಕ ಭಗವಂತ ಹೇಳಿದ್ದೇನು? ಈ ಮನಸ್ಸಿನ ಹೊಯ್ದಾಟದಿಂದ ಬಿಡುಗಡೆ ಹೊಂದಲಿಕ್ಕೆ ಒಂದೇ ಒಂದು, ಅಮ್ಮ ನಾನು ಹೇಳಬೇಕಾದದ್ದು ಯೋಗ ಆಧ್ಯಾತ್ಮಿಕ ಪೌಸಾಂ ಮತೋ ನಿಶ್ರೇಯಸಾಯ. ಆಧ್ಯಾತ್ಮಿಕ ಸಂಯೋಗವೇನಿದೆ ಇದು ಬಹಳ ದೊಡ್ಡದಾದ ಯೋಗ. ಜೀವನ ಸಂಯೋಗ ಇವತ್ತು ಎಲ್ಲ ಲೌಕಿಕವಾದ ಪದಾರ್ಥದ ಜೊತೆಗೆ ಇದೆ. ಅದನ್ನ ಕಡಿದು ಹಾಕಿ ಅಧ್ಯಾತ್ಮನಾದ ಭಗವಂತನ ಜೊತೆಗೆ ಅದರ ಸಂಯೋಗ ಮಾಡುವುದು ಇದು ನಿಜವಾದ ಯೋಗ. ಇದನ್ನ ಪಡೆದರೆ ನಿಶ್ಚಿತವಾಗಿ ಮನೋನಿಗ್ರಹವಾಗಬಹುದು. ಸರ್ವೇ ಮನೋನಿಗ್ರಹ ಲಕ್ಷಣ ಅಂತಹ ಯೋಗ. ಮನೋನಿಗ್ರಹ ಮಾಡಿ ಲಕ್ಷಣವನ್ನ